ನಾನು ಉಡುಪಿಯ ಶಾಸಕ, ನಾನು ಜನರಿಂದ ಆರಿಸಿ ಬಂದ ಶಾಸಕ, ನೆನಪಿರಲಿ, ಮಾತನಾಡುವಾಗ ನೋಡಿ ಮಾತನಾಡು, ಹೀಗಂತ ಗರಂ ಆಗಿದ್ದಾರೆ ಉಡುಪಿ ಶಾಸಕ ರಘುಪತಿ ಭಟ್. ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯ ಬೈಕಾಡಿಯಲ್ಲಿ ಪ್ರಾರಂಭಿಸಲು ನಿರ್ಧರಿಸಲಾಗಿದ್ದ ಘನತ್ಯಾಜ್ಯ ನಿರ್ವಹಣಾ ಘಟಕ ಎಂಆರ್ಎಫ್ ಕುರಿತು ಅಭಿಪ್ರಾಯ ಸಂಗ್ರಹ ಕಾರ್ಯಕ್ರಮದಲ್ಲಿ ಶಾಸಕರು ಮತ್ತು ಸ್ಥಳೀಯರ ನಡುವೆ ಜಟಾಪಟಿ ನಡೆದು ಶಾಸಕರು ಸಖತ್ ಗರಂ ಆದರು. ಸ್ಥಳೀಯರು ನೂತನ ಘಟಕದ ವಿರುದ್ಧವಾಗಿ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಶಾಸಕರು ಈ ಘಟಕದಿಂದ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ, ಇದು ತಾಲೂಕಿಗೆ ಅತಿ ಅಗತ್ಯವಾದ ಘಟಕ ಎಂದು ಕನ್ವಿನ್ಸ್ ಮಾಡಲು ಪ್ರಯತ್ನಿಸಿದ್ದಾರೆ. ಇಷ್ಟಾದರೂ ಕೂಡ ಶಾಸಕರು ಮತ್ತು ಗ್ರಾಮಸ್ಥರ ನಡುವೆ ವಾಕ್ಸಮರ ನಡೆದಿದೆ. ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳ ಮುಂದೆ ಘಟಕದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಉತ್ತಮ ಯೋಜನೆ ನಮಗೆ ಬೇಕು ಎನ್ನುವ ಶಾಸಕರ ಮಾತಿಗೆ ಸ್ಥಳೀಯರು ಏಕವಚನದಲ್ಲಿ ಉತ್ತರ ನೀಡಿದ ಹಿನ್ನೆಲೆಯಲ್ಲಿ ಶಾಸಕ ರಘುಪತಿ ಭಟ್ ನಾನು ಏನು ಅನ್ನುವುದನ್ನು ಸಭೆಯಲ್ಲಿ ಗರಂ ಆಗಿ ತಿಳಿಸಿದ್ದಾರೆ. ಸದ್ಯ ಘಟಕದ ವಿರುದ್ಧ ಹೋರಾಟ ಮುಂದುವರೆದಿದೆ. ಹಾಗಲ್ಲ ಸ್ವಾಮಿ, ಇದು ಇಲ್ಲಿಗೆ ತಾಲೂಕಿಗೆ ಇಲ್ಲಿಗೆ ಬೇಕಾಗುವಂತದ್ದು. ಹೇಳಿ ಹೇಳಿ, ಏನ್ ಮಾಡ್ಲಿಕ್ಕಾಗಲ್ಲ, ಅದು ಹಾಗೆ ಹೇಳ್ಲಿಕ್ಕಾಗಲ್ಲ, ನೀವು ಹಾಗೆ ಹೇಳ್ಲಿಕ್ಕಾಗಲ್ಲ, ದಯವಿಟ್ಟು ಹಾಗೆ ಹೇಳ್ಲಿಕ್ಕಾಗಲ್ಲ, ಬೇಡ ಅಂತ ಹೇಳಿ. ನೋಡಿ, ಒಂದು ವಿಷಯ, ನಾವು ಇವತ್ತು ಬೆಂಗಳೂರಲ್ಲಿ ಇದ್ದದ್ದು ಸೇಮ್ ಘಟಕವನ್ನು ನೋಡ್ಲಿಕ್ಕೆ ಬನ್ನಿ. ಬೇಡ ಅಂದ್ರೆ ಹಾಗೆ ಆಗ್ತದ? ಹಾಗಾಗಲ್ಲ. ಈಗ ನಾವು ಇವತ್ತು ಆಯ್ತು ಕೊಡುವ, ಕರಂಬಳ್ಳಿ ಎಲ್ಲ ನಿಮ್ಮ ಇದರಲ್ಲಿ ಕೂಡ ಗೊತ್ತಿದೆ ನನಗೆ ಎಲ್ಲಿಂದ, ಆಯ್ತಾ? ಕರಂಬಳ್ಳಿ ಎಲ್ಲ ಇನ್ನೂ ಕೊಡ್ತೇನೆ, ನೀನಪ್ಪ ಕೇಳೋನು. ನಾನು ಕರಂಬಳ್ಳಿ ಎಲ್ಲ ಉಡುಪಿ MLA, ನೆನ್ಪು ಮಾಡ್ಕೊಂಡು ಮಾತಾಡ, ಗೊತ್ತಾಯ್ತಾ? ಉಡುಪಿ MLA ಅಣ್ಣ, ಇಲೆಕ್ಟರ್ ಆದಂತ MLA ನಾನು. ನೀನ್ ಯಾರು? ನೀನ್ ಯಾರಪ್ಪ ಮಾತಾಡೋನು? ನಾನು ಉಡುಪಿ MLA ಮಾತಾಡೋನು. ಯಾರ್ಯಾರ ಕರ್ಕೊಂಡ್ಬಂದು ಮಾತಾಡ್ಬೇಡಿ, ರೆಸ್ಪಾನ್ಸಿಬಲ್ ಆಗಿ ಮಾತಾಡಿ, ಗೊತ್ತಾಯ್ತಾ? ನಾನು ಯಾರೊಬ್ಬ ಕಾಕ ಪಕ್ಕ ಮಾತಾಡೋದಲ್ಲ. ಇಲ್ಲಿ ಏನ್ ಮಾತಾಡ್ತಾ ಇದ್ದೀನಿ? MLA ಮಾತಾಡ್ತಾ ಇರೋದು ನಾನು ಅವ್ರು ಮಾತಾಡ್ಬೇಕು. ಕರಂಬಳ್ಳಿ ಅಂತ ಕೇಳ್ಬೇಕು. ಮುಗಿದೆ, ಅದೇ ಮತ್ತೆ ಅದೇ ಹೇಳಿದ್ದು ಅಂತ. ಅದು ಇಲಾಖೆ ಡಿಸೈಡ್ ಮಾಡ್ತದೆ, ಸರ್ಕಾರಿ ಜಾಗ ಅದು. ಸರ್ಕಾರಿ ಜಾಗದಲ್ಲಿ ಯಾವ ಯೋಜನೆ ಮಾಡ್ಬೇಕು ಅಂತ ಹೇಳುವಂತ ಸರ್ಕಾರ ನಿರ್ಧಾರ ಮಾಡ್ತದೆ. ನೀವು ಹಾಗೆ ನೋಡಿ ಯಾವ್ದು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ.